ಸುವಿಖ್ಯಾತ ಸಂಗೀತ ನಿರ್ದೇಶಕ, ಕನ್ನಡದ ಸಂಪತ್ತನ್ನು ಹೆಚ್ಚಿಸಿದವರು ರಾಜನ್ ನಾಗೇಂದ್ರ. ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಲ್ದೆಲ್ದಿಗೂ ಬ್ಲ್ಯಾಂಕ್ ಆಗಿ ಕೂತ್ಕೋಬೇಕು, ಕೇಳ್ತಾ ಇರಬೇಕು. ಯಾವುದೇ ಹಾಡಾದರೂ ಅವರು ಕಂಪೋಸ್ ಮಾಡಿರುವಂಥ ಯಾವುದೇ ಹಾಡಾದರೂ ಕೂಡ ಇಂಪು ಸೊಂಪು. ಈ ನಿನ್ನ ಮಗವು ಈ ನಿನ್ನ ನಗು ಬಯಕೆಯ ತುಂಬುತ್ತ ಕುಣಿಸಿದೆ. ಪ್ರಪಂಚದಾದ್ಯಂತ ದೊಡ್ಡ ಹೆಸರಾದ ರಾಜನ್ ನಾಗೇಂದ್ರ ಅವರ ಬ್ರದರ್ ನಾಗೇಂದ್ರ ಅವರು ಅಲ್ಲಿ ಮಲ್ಕೊಂಡಿದ್ದಾರೆ, ರೋಗ ಪೀಡಿತರಾಗಿ ಮಲ್ಕೊಂಡಿದ್ದಾರೆ. ಬಹುಶಃ ಅದು ಕೊನೆಯ ದಿನಗಳೇ ಇರ್ಬೋದು ಅಂತ ನನಗನ್ನಿಸ್ತು. ಊಟಕ್ಕಿಲ್ಲ ರೀ, ತಿಂಡಿಗೆ ದುಡ್ಡಿಲ್ಲ ರೀ. ರಾಜನ್ ನಾಗೇಂದ್ರ, ಅದರಲ್ಲಿ ನಾಗೇಂದ್ರ ಪರಿಸ್ಥಿತಿ ಇದು. ದೊಡ್ಡವರು ಕೈ ಕೊಟ್ಟರು. ದೊಡ್ಡವರು ಅಂದರೆ ರಾಜನ್ ನಾಗೇಂದ್ರ ಅವರ ಅಣ್ಣ ನಮ್ಮನ್ನು ಈ ಸ್ಥಿತಿಗೆ ಬಿಟ್ಟರು. ನಾವು ಫುಟ್ಪಾತ್ ಆಗಿದ್ದೀವಿ, ಅವರು ಬಂಗ್ಲೆ ಕಟ್ಕೊಂಡಿದ್ದಾರೆ, ಅವ್ರ ಕಾರ್ ಇದೆ, ಅವ್ರ ಕಾರು. ಸ್ವಲ್ಪ ದಿವಸದಲ್ಲೇ ಅದೇ ಬೆಡ್ಡಲ್ಲಿ ನಾಗೇಂದ್ರ ಅವರು ಉಸಿರು ಚೆಲ್ಲಿ ನಮಸ್ಕಾರ. ಗಣೇಶ್ ಕಾಸರಗೋಡು. ಬಿಯಾಂಡ್ ಲಿಮಿಟ್ಸ್ ಕಾರ್ಯಕ್ರಮದಲ್ಲಿ ಒಂದು ಅಂಕಣ, ವ್ಯಾಪ್ತಿ ಪ್ರದೇಶದಿಂದ ಹೊರಗೆ. ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂಥ ಈಗ ನಾನು ಹೇಳುವ ವ್ಯಕ್ತಿ ಹೆಸರು ನಾಗೇಂದ್ರ. ಅವರು ನಿಜವಾಗಲೂ ವ್ಯಾಪ್ತಿ ಪ್ರದೇಶದ ಹೊರಗೆ ತೀರ್ಕೊಂಡಿದ್ದಾರೆ. ಯಾರು ಈ ನಾಗೇಂದ್ರ? ಯಾರು ಅಂತ ಹೇಳಿದರೆ, ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಅದು ಸುತ್ತಮುತ್ತ ಇರುವಂಥ ವಿಷಯವನ್ನೇ ನಾನು ಹೇಳ್ತಾ ಇರೋದ್ರಿಂದ ರಾಜನ್ ನಾಗೇಂದ್ರ ಅಂತ ನೀವು ಕೇಳಿರ್ಬೋದು ಹೆಸರು. ಸುವಿಖ್ಯಾತ ಸಂಗೀತ ನಿರ್ದೇಶಕ, ಕನ್ನಡದ ಸಂಗೀತ ಲೋಕವನ್ನು ರಿಚ್ ಸಂಪತ್ತನ್ನು ಹೆಚ್ಚಿಸಿದವರು ರಾಜನ್ ನಾಗೇಂದ್ರ. ಅಣ್ಣ ತಮ್ಮ ಸೋದರರು, ರಕ್ತ ಹಂಚಿ ಹುಟ್ಟಿದವರು. ಆರಂಭದ ದಿನಗಳು ಹೇಗೇಗೋ ಇದೆ, ಕಷ್ಟ ಬಿದ್ದಿದ್ದಾರೆ. ಹೇಗೋ ಸಿನಿಮಾದಲ್ಲಿ ಒಂದು ಸ್ಥಾನ ಪಡಿಬೇಕು ಅಂತೇಳಿ ಕೆಲಸ ಮಾಡ್ತಾ ನಾಗೇಂದ್ರ ಅವರಿಗೆ ತಮ್ಮ ರಾಜನ್, ಅಣ್ಣ ರಾಜನ್ ನಾಗೇಂದ್ರ ಅವರಿಗೆ ಹಾಡುವ ಹುಚ್ಚು. ಅವರಿಗೆ ಇನ್ಸ್ಟ್ರೂಮೆಂಟ್ ವಯಲಿನ್, ಕೀಬೋರ್ಡ್ ಇತ್ಯಾದಿ. ನಾಗೇಂದ್ರ ಹಾಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಟ್ರ್ಯಾಕಿಂಗಾಗಿ ಅವರನ್ನು ಇಟ್ಕೊಂಡ್ರು. ಸೊ ಇಬ್ಬರು ಅಣ್ಣ ತಮ್ಮ ಸೇರಿಕೊಂಡು ಸಿನಿಮಾ ಶುರು ಮಾಡಿದ್ರು. ದೊಡ್ಡ ಹಿಟ್ ಕೊಟ್ಟರು, ದೊಡ್ಡ ಹಿಟ್ ಸಿನಿಮಾ ಕೊಟ್ಟರು ಅವರು ನಮಗೆ. ಇವತ್ತಿಗೂ ಅಷ್ಟೇ ರಾಜನ್ ನಾಗೇಂದ್ರ ಅವರ ಸಂಗೀತ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೋಬೇಕು, ಬ್ಲ್ಯಾಂಕ್ ಆಗಿ ಕೂತ್ಕೋಬೇಕು, ಕೇಳ್ತಾ ಇರಬೇಕು. ಯಾವುದೇ ಹಾಡಾದರೂ ಅವರು ಕಂಪೋಸ್ ಮಾಡಿರುವಂಥ ಯಾವುದೇ ಹಾಡಾದರೂ ಕೂಡ ಇಂಪು ಸೊಂಪು. ಇಂಥ ನಾಗೇಂದ್ರ ಅವರ ಕೊನೆಗಾಲದ ದಿನಗಳ ವಿಷಯವನ್ನು, ದುರಂತವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೇನೆ. ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂತಹ ರಾಜನ್ ನಾಗೇಂದ್ರ ಇಬ್ಬರೂ ಇಲ್ಲ, ಈಗ ತೀರ್ಕೊಂಡಿದ್ದಾರೆ. ಅವರಲ್ಲಿ ನಾಗೇಂದ್ರ ಬಗ್ಗೆ ಹೇಳಲಿಕ್ಕೆ ನಾನು ಹುಟ್ಟಿದ್ದೇನೆ. ಈಗ ಸಬ್ಜೆಕ್ಟ್ಗೆ ಬರ್ತೀನಿ. ಇದು ಸುಮಾರು 26 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಅಂದರೆ 2000ನೇ ಇಸ್ವಿ. ಆಗ ರಾಜ್ಕುಮಾರ್ ಅವರನ್ನು, ನಮ್ಮ ಹೊರನಟ ರಾಜ್ಕುಮಾರ್ ಅವರನ್ನು ವೀರಪ್ಪನ ಕಾಡಿಗೆ ಹೊತ್ಕೊಂಡು ಹೋಗ್ಬಿಟ್ಟಿದ್ದ. ಕೋಲಾಹಲ, ಕರ್ನಾಟಕ ಪೂರ್ತಿ ಕೋಲಾಹಲ. ಅದು ಬೆಂಗಳೂರು ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇಲ್ಲ, ಅಂಗಡಿಗಳು ಬಂದಾಗಿದೆ. ಸೊ ಆಲ್ಮೋಸ್ಟ್ ಬೆಂಗಳೂರು ಬಂದು ಅಂತೇಳಿ ಇಟ್ಕೊಳ್ಳಿ. ನನಗೆ ಒಂದು ಕುತೂಹಲ ಬಂತು. ನನ್ನದೊಂದು ಬೈಕ್ ಇದೆ, ಆ ಬೈಕ್ ಹಿಡ್ಕೊಂಡು ಬೆಂಗಳೂರು ಸುತ್ತಿದ್ರೆ ಹೇಗೆ ಅಂತ ಒಂದು ಯೋಚನೆ ಬಂತು 2000 ಇಸ್ವಿಯಲ್ಲಿ. ಸೊ ಹೊರಟೆ ಹೋಗ್ತಾ ನನಗೆ ಒಬ್ಬ ನನ್ನ ಕಸಿನ್ ಬ್ರದರ್ ಬಾಲಕೃಷ್ಣ ಹೊಸಂಗಡಿ ಅಂತ, ಆಗ ಆತ ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ನಾನು ಸೈನ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಇಬ್ಬರು ಪತ್ರಕರ್ತರಾಗಿ ಮತ್ತು ಸೋದರರಾಗಿ ನನ್ನ ತಮ್ಮನ ಸಮಾನ. ಈಗ
ಅದೇ ಬಾಲಕೃಷ್ಣ ಕಾಸರಗೋಡಿನ ಗೌರ್ಮೆಂಟ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಡಾಕ್ಟ್ರೇಟ್ ಮಾಡಿದ್ದಾರೆ, ತುಂಬ ಒಳ್ಳೆಯ ಲೆವೆಲ್ನಲ್ಲಿದ್ದಾರೆ. ಆಗ ಸೇರಿದ್ದಷ್ಟೇ ಪ್ರಜಾವಾಣಿ ರಿಪೋರ್ಟ್ ಮಾಡಬೇಕು, ಸಿನಿಮಾ ಕುತೂಹಲ ತನಗೆ, ನನ್ನೊಟ್ಟಿಗೆ ಬಂದರೆ ಸಿನಿಮಾದ ಸುದ್ದಿ ಏನೋ ಸಿಗ್ಬೋದು ಅಂತೇಳಿ ಬೈಕ್ ಮೇಲೆ ಕೂರಿಸ್ಕೊಂಡೆ, ಡಬಲ್ ರೈಡ್ ಹೋದೆ. ಹೋಗ್ತಾ 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 ದಾರಿಯಲ್ಲಿ ಇನ್ನೊಬ್ಬರು ಸಿಕ್ಕಿದ್ರು, ನಿಲ್ಲಿಸಿದ್ರು. ಇಂತಿಂತಹ ಆಸ್ಪತ್ರೆಯಲ್ಲಿ ಒಬ್ಬರಿದ್ದಾರೆ, ಮಲ್ಕೊಂಡಿದ್ದಾರೆ, ನೀವು ಹೋಗಿ ಭೇಟಿಯಾಗಲೇಬೇಕು ಅಂತ ಹೇಳಿದರು. ನನಗೆ ಕುತೂಹಲ ತಡಲಿಕ್ಕಾಗಲ್ಲ, ಯಾರಿರ್ಬೋದು, ಸುಮ್ಮನೆ ಹೇಳಲ್ಲ ವ್ಯಕ್ತಿ ಅಂತ. ಅದೊಂದು ತುಂಬ ಮಹತ್ವದ ಸುದ್ದಿ. ಖಂಡಿತ ಅವರು ನಮ್ಮ ಛೇಡಿಸಲಿಕ್ಕೆ ಬೇಕಾಗಿ ಹೇಳಿದ ಮಾತಲ್ಲ. ನಾನು ಆಸ್ಪತ್ರೆಗೆ, ಯಾವುದೊಂದು ಆಸ್ಪತ್ರೆ ಅಂತೇಳಿ ಇಟ್ಕೊಳ್ಳಿ, ಹೋದೆ. ಫಸ್ಟ್ ಫ್ಲೋರ್ ಹತ್ತಿ ಹೋದೆ. ಅವರು ಹೇಳಿದರು ಇಲ್ಲೇ ಇದ್ದಾರೆ. ಸೊ ಫಸ್ಟ್ ಫ್ಲೋರ್ ಹೋಗಿ ಒಂದು ಬಾಗಿಲು ಓಪನ್ ಮಾಡಿದ್ರೆ ದೊಡ್ಡ ಹಾಲ್, ತುಂಬ ದೊಡ್ಡ ಹಾಲ್. ಅದರ ಬಾಗಿಲ ಪಕ್ಕದಲ್ಲಿ ಒಂದು ಬೆಡ್. ಆ ಬೆಡ್ಡಲ್ಲಿ ಒಬ್ಬ ರೋಗಿ, ಆ ಬೆಡ್ ಪಕ್ಕದಲ್ಲಿ ಆ ರೋಗಿಯ ಮಿಸಸ್ ಇರಬಹುದು ಅಂತ ನನ್ನೊಂದು ಯೋಚನೆ. ಇದ್ದಾರೆ, ಮಲ್ಕೊಂಡಿದ್ದಾರೆ ರೋಗಿ. ಹೆಂಡತಿ ಅದೇನೋ ಔಷಧಿನ, ಅದೇ ಟ್ಯಾಬ್ಲೆಟ್ ಅದೇನೋ ಕೊಡಲಿಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಈಗ ನನಗೆ ಹೇಳಲೇಬೇಕು ಆ ರೋಗಿ ಯಾರು ಅಂತ. ನಾನು ಆಗಿನಿಂದ ಹೇಳ್ತಾ ಇದ್ನಲ್ಲ, ನಾಗೇಂದ್ರ ಅಂತೇಳಿ, ರಾಜನ್ ನಾಗೇಂದ್ರ ಬ್ರದರ್ಸರಲ್ಲಿ ನಾಗೇಂದ್ರ. ಎಲ್ಲಿಂದ ಎಲ್ಲಿಗೆ ಜಗತ್ತು, ಚದುರಿದ ಚಿತ್ರಗಳು, ಜಗತ್ತಿನಾದ್ಯಂತ ಹೆಸರು ಮಾಡಿದಂತಹ, ಪ್ರಪಂಚದಾದ್ಯಂತ ದೊಡ್ಡ ಹೆಸರಾದ ರಾಜನ್ ನಾಗೇಂದ್ರ ಅವರ ಬ್ರದರ್ ನಾಗೇಂದ್ರ ಅವರು ಅಲ್ಲಿ ಮಲ್ಕೊಂಡಿದ್ದಾರೆ, ರೋಗಪೀಡಿತರಾಗಿ ಮಲ್ಕೊಂಡಿದ್ದಾರೆ. ಬಹುಶಃ ಅದು ಕೊನೆಯ ದಿನಗಳೇ ಇರ್ಬೋದು ಅಂತ ನನಗನ್ನಿಸ್ತು. ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಮ್ಮನ ಹತ್ರ ಕೇಳಿದೆ, ಏನು ನಿಮ್ಮ ಹೆಸರೇನಮ್ಮ? ಜಯಲಕ್ಷ್ಮಿ ಅಂತ ಹೇಳಿದರು. ಇವರೇನಾಗಬೇಕು ನಿಮಗೆ? ನನ್ನ ಗಂಡ ಇವರು. ನಿಮ್ಮ ಪರಿಸ್ಥಿತಿ ಏನು? ಇಲ್ಲ, ಅವರಿಗೆ ಸೌಖ್ಯ ಇಲ್ಲ, ದುಡ್ಡಿಲ್ಲ, ಊಟಕ್ಕೂ ಇಲ್ಲ, ಪರದಾಡ್ತಾ ಇದ್ದೀವಿ, ಯಾರೂ ಬಂದು ಕೇಳ್ತಾ ಇಲ್ಲ, ಯಾವ ಇಂಡಸ್ಟ್ರಿನೂ ನನ್ನ ದೂರ ಮಾಡಿಬಿಟ್ಟಿದೆ ನಮ್ಮನ್ನು ಅಂತ ಹೇಳ್ತಾ ಇರೋದು ನನಗೆ ಕರಡು ಕಿವುಚಿದ ಅನುಭವ. ಜೇಬಿ ಕೈ ಹಾಕಿದೆ, ಒಂದಷ್ಟು ದುಡ್ಡಿತ್ತು. ಬಾಲಕೃಷ್ಣ ಹೊಸಂಗಡಿ ಹತ್ರ ಒಂದಷ್ಟು ದುಡ್ಡು ಸೇರಿಸ್ಕೊಂಡು ಒಬ್ಬ ಹುಡುಗನನ್ನು ಕರೆದು, ನೋಡಪ್ಪ ಇಡ್ಲಿ ಸಾಂಬಾರು ಕಾಫಿ ತೊಗೊಂಬ, ಎರಡು ಇಬ್ಬರಿಗೆ ಬೇಕು, ಎಷ್ಟು ಬರುತ್ತೆ ಇದು, ಈ ದುಡ್ಡಲ್ಲಿ ಎಷ್ಟು ಬರ್ತದೆ ತೊಗೊಂಬ. ಹೋಗಿ ತೊಗೊಂಬಂದ. ನನಗೀಗಲೂ ಕಣ್ಣಾರೆ ಕಾಣ್ತಾ ಇದೆ, ಆ ನಾಗೇಂದ್ರ ಅವರು ಬೆಡ್ಡಿಂದ ಎದ್ದು ಕೂತು ಪೇಪರ್ ಮೇಲೆ ಬಾಳೆಲೆ ಮೇಲೆ ಎರಡು ಇಡ್ಲಿ ಚಟ್ನಿ ಇದನ್ನು ಹಾಗೆ ತಿಂತಾ ಇರುವ ಸೀನ್ ಇದೆಯಲ್ಲ, ಎಂಥವನಿಗೂ ಕರಡು ಕಿವಿಚುವಂಥದ್ದು. ಊಟಕ್ಕಿಲ್ಲ ರೀ, ತಿಂಡಿಗೆ ದುಡ್ಡಿಲ್ಲ ರೀ. ರಾಜನ್ ನಾಗೇಂದ್ರ, ಅದರಲ್ಲಿ ನಾಗೇಂದ್ರ ಪರಿಸ್ಥಿತಿ ಇದು. ಅವರು ಅಷ್ಟೇ ಗಬಗಬ ತಿಂದರು ಜಯಲಕ್ಷ್ಮಿ. ತುಂಬ ಏನಾಯಿತು ಪರಿಸ್ಥಿತಿ? ನೆಕ್ಸ್ಟ್ ನಾನು ಕೇಳಬೇಕಾದ ಅದನ್ನೇ ಅಲ್ವ, ಯಾಕೆ ಈ ದುಸ್ಥಿತಿ? ಅಮ್ಮ ಹೇಳಿದ್ರು ಒಂದೇ ಮಾತು, ದೊಡ್ಡವರು ಕೈ ಕೊಟ್ಟುಬಿಟ್ರು. ದೊಡ್ಡವರು ಅಂದರೆ ರಾಜನ್ ನಾಗೇಂದ್ರ ಅವರ ಅಣ್ಣ ಕೈ ಕೊಟ್ಬಿಟ್ರು, ನಮ್ಮನ್ನು ಈ ಸ್ಥಿತಿಗೆ ಬಿಟ್ಟರು. ನಾವು ಫುಟ್ಪಾತ್ ಆಗಿದ್ದೀವಿ, ಅವರು ಬಂಗ್ಲೆ ಕಟ್ಕೊಂಡಿದ್ದಾರೆ, ಅವ್ರ ಕಾರ್ ಇದೆ, ಅವ್ರ ಕಾರು. ಇದು ಹೇಗೆ? ರಕ್ತ ಹಂಚಿ ಹುಟ್ಟಿರೋರು ಬ್ರದರ್ಸ್ ರಾಜನ್ ನಾಗೇಂದ್ರ. ಒಬ್ಬರು ಶ್ರೀಮಂತರು, ಒಬ್ಬರು ಬಡಬಗ್ರು, ಅಂದರೆ ಫುಟ್ಪಾತಿಗೆ ಬಿದ್ದವರು. ಇದು ಹೇಗೆ ಸಾಧ್ಯ? ಯಾಕೆ ಅವರವರು ಮಾಡಿದ ಕರ್ಮನ ಹೇಗಾಯಿತು ಅಂಥೇಳಿ ಅವ್ರ ಹತ್ರ ಕೇಳಿದಾಗ ಅವರು, ನಾನು ಇನ್ನೊಮ್ಮೆ ಹೇಳ್ತೇನೆ ಅಮ್ಮ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ರು. ಇನ್ನೊಂದು ಸಲ ಹೇಳ್ತೇನೆ ಅಳುತ್ತರು, ಜೋರಾಗಿ ಹತ್ತಲಿದ್ದಾರೆ. ಅವರು ನಾಗೇಂದ್ರ ಅವರು ಹಾಗೆ ಮಲ್ಕೊಂಡ್ರು, ಇಡ್ಲಿ ತಿಂದಾಯಿತು, ಹಾಗೆ ಮಲ್ಕೊಂಡ್ರು. ನಿದ್ದೆ ಜಾರಿದ್ರು, ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಏನಾದರೂ ನಮ್ಮ ಅವಶ್ಯಕತೆ ಇದ್ದರೆ ಕರೀರಿ ಅಮ್ಮ ಅಂತೇಳಿ ಫೋನ್ ನಂಬರ್ ಕೊಟ್ಟು ಆಫೀಸಿಗೆ ಬಂದೆ, ಸೈಂತನಗಡ ಆಫೀಸಿಗೆ. ಬಾಲಕೃಷ್ಣ ಹೊಸಂಗಡಿ, ಇದೊಂದು ಹೊಸ ಲೋಕ ನೋಡಿದ್ದು.
ಸಿನಿಮಾದಲ್ಲಿ ಇಂಥದ್ದು ಇದೆಯಾ, ಈಗೂ ನಡೀತದ? ನಾಗೇಂದ್ರ ಅವರು ಊಟಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಈ ಥರ ಸಾಯಲಿಕ್ಕೆ ಬಿದ್ದಿದ್ದಾರಾ ಇಂಥೆಲ್ಲ ಯೋಚನೆ ಬಂದ್ಬಿಡ್ತು. ನಾನು ಹೋಗಿ ಸಂಯುಕ್ತ ಕರ್ನಾಟಕ ಒಂದು ರಿಪೋರ್ಟ್ ಬರೆದೆ. ರಾಜನ್ ನಾಗೇಂದ್ರ ಬ್ರದರ್ಸ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರ ಕಿರಿಯ ಸೋದರ ನಾಗೇಂದ್ರ ಅವರು ಈ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಏನು ಹೇಳಿದ್ದೆ ಈಗ ಅದಷ್ಟನ್ನು ಬರೆದೆ. ಅದನ್ನು ದೊಡ್ಡದಾಗಿ ಪ್ರಿಂಟ್ ಮಾಡಿದ್ದು. ಫ್ರಂಟ್ ಪೇಜಲ್ಲಿ ನಮ್ಮ ಶ್ಯಾಮರಾಯರು ಅಂದರೆ ಎಡಿಟರ್ ಆಗಿದ್ದವರು. ಸೊ ಆಮೇಲೆ ಅದರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇಂಡಸ್ಟ್ರಿಗೆ, ಏನಾದರೂ ಸಹಾಯ ಮಾಡಲಿಕ್ಕೆ ಯಾರಿಂದಲಾದರೂ ಸಾಧ್ಯ ಆದರೆ ಸಹಾಯ ಮಾಡಿ ಅಂತೇಳಿ. ಸ್ವಲ್ಪ ದಿವಸದಲ್ಲೇ ಅದೇ ಬೆಡ್ಡಲ್ಲಿ ನಾಗೇಂದ್ರ ಅವರು ಉಸಿರು ಚೆಲ್ಲಿದರು, ತೀರ್ಕೊಂಡ್ರು. ಇನ್ನಿಲ್ಲ. ನಾನು ಚಿತ್ರರಂಗ ಅಂದರೆ ಬರೆದಿದ್ದೇನೆ, ತುಂಬ ಬರೆದಿದ್ದೇನೆ. ಚದುರ ಚಿತ್ರಗಳ ಅಂಕಣ ವಿಜಯ ಕರ್ನಾಟಕದಲ್ಲಿ ಬರೆದಿದ್ದು ಲೆಕ್ಕಿಲ್ಲದಷ್ಟು ಬರೆದಿದ್ದೀನಿ. ಲೆಕ್ಕಿಲ್ಲದಷ್ಟು ಮಂದಿಗೆ ಅದರಿಂದ ಬೇರೆ ಬೇರೆ ರೀತಿಯ ಸಹಾಯ ಆಗಿದೆ. ಅಂದರೆ ನನ್ನ ಬರವಣಿಗೆ ನನ್ನಿಂದ ಅಂತ ನಾನು ಹೇಳಲ್ಲ. ನನ್ನ ಹತ್ರ ಇಲ್ಲಿದೆ ದುಡ್ಡು, ನನಗೆ ಸಿಗ್ತಿದ್ದ ಸಂಬಳ ಅಲ್ಪ ಸ್ವಲ್ಪ ಏನೋ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೆ. ಅವರನ್ನು ಮಾತಾಡ್ಸ್ಲಿಕ್ಕೆ ಹೋಗುವಾಗ ನಮ್ಮ ಗೆಳೆಯರನ್ನು ಮಾತಾಡಿಸ್ತಾ ಇದ್ದೆ, ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ. ಸರ್ ಇಲ್ಲಿಗೆ ಹೋಗ್ತಾ ಇದ್ದೇನೆ, ಅವ್ರಿಗೇನೋ ಹಣದ ಅವಶ್ಯಕತೆ ಇದೆ, ಯಾರೋ ಅಸಹಾಯಕ ಕಲಾವಿದ, ಅವರಿಗೆ ಕೊಡಿ, ಏನಾದರೂ ಕೊಡೋದಿದ್ದರೆ ಹೇಳಿ, ಎಷ್ಟು ಕೊಡಬೇಕಣ್ಣ? ಸೊ ಒಂದು 5-10 ಸಾವಿರ, ಇಲ್ಲ ನಾನು 25,000 ಕೊಡ್ತೇನೆ ಬಂದು ಕೊಟ್ಟವರಿದ್ದಾರೆ. ಗ್ರೇಟ್. ಒಂದು 85 ಸುಮಾರು 100 ಹತ್ತಿರ ಕಲಾವಿದರು, ಸಣ್ಣ ಪುಟ್ಟ ಪಾತ್ರ ಮಾಡ್ತವ್ರು ಹಿಡಿದು ದೊಡ್ಡ ಪಾತ್ರ ಬಿಡಿ. KS ಅಶ್ವಥ್ ಕೂಡ ಅದರಲ್ಲಿ ಸೇರಿದ್ದಾರೆ. KS ಅಶ್ವಥ್, ಚಾಮಯ್ಯ ಮೇಷ್ಟ್ರು. ಇದು ಇಲ್ಲಿ ನೋಡಿದರೆ ನಾಗೇಂದ್ರ ಅವರು ತೀರ್ಕೊಂಡ್ಬಿಟ್ರು. ಯಾಕೋ ಅಂತ ಅನ್ನಿಸ್ತಪ್ಪ, ಇದು ಚಿತ್ರರಂಗ ಹೀಗೆ ಯಾಕೆ, ಯಾರು ಏನು ಹೇಳೋರು ಕೇಳೋರು ಇಲ್ವಾ ಅಂಥೇಳಿ. ಆಮೇಲೆ ಒಂದು ದಿವಸ ಮನೆಗೆ ಜಯಲಕ್ಷ್ಮಿ ಅವರಿಗೆ, ನಾಗೇಂದ್ರ ಅವರ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ. ಯಾವ ಸ್ಥಿತಿಯಲ್ಲಿದ್ದಾರೆ, ಅವ್ರು ತೀರ್ಕೊಂಡ ಮೇಲೆ ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಏನೇನು ನಡೀತು ಅಲ್ಲಿ ಮಾತಾಡಲಿಕ್ಕೆ ಆಗಿಲ್ಲ. ಅದು ಹಾಸ್ಪಿಟ್ಲು ಏನು ಎಲ್ಲ ಖಾಲಿ ಬೆಡ್ಡೆಲ್ಲ ಹಾಗೆ ಇತ್ತು. ಆದರೂ ಕೂಡ ಅಲ್ಲಿ ಮಾತಾಡುವಂಥ ಪರಿಸ್ಥಿತಿ ನಾನು ಮೆಂಟಲಿ ರೆಡಿಯಾಗಿರಲಿಲ್ಲ. ಸೊ ಒಂದು ದಿವಸ ಫೋನ್ ಮಾಡಿದೆ, ಅವ್ರ ನಂಬರ್ ಸಿಕ್ಕಿತ್ತು. ಫೋನ್ ಮಾಡಿದಾಗ ಡೀಟೇಲಾಗಿ ಮಾತಾಡಿದರು ಜಯಲಕ್ಷ್ಮಿ ನಾಗೇಂದ್ರ ಅವರು. ಡೀಟೇಲ್ ಅಂದರೆ ಕರಡು ಕಿವಿಸುವಂಥ ಸ್ಟೋರಿ ಅದು. ಅವರು ಏನು ಮಾತಾಡಿದ್ದಾರೆ ಸುಮಾರು 5-10 ನಿಮಿಷ ಮಾತಾಡಿರಬೇಕು ಅಂತ ಅನಿಸುತ್ತೆ. ಅದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ. ಆ ವಾಯ್ಸ್ ರೆಕಾರ್ಡನ್ನು ನೀವು ಕೇಳಿದಾಗ ಒಂದು ಬದುಕಿನ ಅಳಲು, ಒಂದು ಬದುಕಿನ ದುರಂತ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಹೇಳಲೇಬೇಕಾಗಿಲ್ಲ. ಈಗ ಜಯಲಕ್ಷ್ಮಿ ನಾಗೇಂದ್ರ ಅವರ ಆಡಿಯೋ ರೆಕಾರ್ಡ್ ಪ್ಲೇ ಆಗುತ್ತೆ, ಕೇಳಿ. ಅಲ್ಲ, ಈಗ ತೀರ್ಕೊಂಡ ಮೇಲೆ, ನಾಗೇಂದ್ರ ಅವರು ತೀರ್ಕೊಂಡ ಮೇಲೆ ಸರಿ ಅಣ್ಣ. ಇವರು ರಾಜನ್ ಏನ್ ಮಾಡಿದ್ರು? ಏನು ಮಾಡಿಲ್ಲ ಅಣ್ಣ. ಯಾರಿದ್ಯಮ್ಮ ಅಂತ ಬಂದು ಕೇಳಿಲ್ಲ ನಮ್ಮನ್ನ. ಮನೆಯಿಂದ ಕಳ್ಸ್ಬಿಟ್ರು. ಕಳ್ಸ್ಬಿಟ್ಟ ಅಣ್ಣ. ಹಿಂಗೂ ಇರ್ತಾರ ನಮ್ಮ ತಾಯಿಗೆ ನ್ಯಾಯವಾಗಿ ತಮ್ಮಂದಿರವ್ರು, ಸದ್ಯ ತಮ್ಮಂದಿರಾಗ್ಬೇಕು. ಇಲ್ಲ ಈಗೂ ಇರ್ತಾರ ಅಣ್ಣ. ಒಂದು ಹೆಣ್ಣು ಮಗಳು ಗಂಡ ಸತ್ತೋದ್ರೆ ಎಂತ ಶತ್ರುಗಳಾಗ್ಲಿ, ಏನ್ ತಿಂತೀಯಮ್ಮ, ಮನೇಲಿ ಏನಿದೆ, ಹೆಂಗ್ ಜೀವನ ಮಾಡ್ತೀಯ, ಎಲ್ಲಿರ್ತೀಯ, ಹೋಗಿ ಕಳ್ಸ್ಬಿಟ್ರು. ದೀಪ ಕೊಟ್ಟು ಕೈಯಲ್ಲಿ ದೀಪ ಆರೋಗ್ತಾ ಇತ್ತು ಗಾಳಿಗೆ. ನಾನು ಎಲ್ಲಿ ಯಾವ ಮನೇಲಿ ಸೇರ್ಕೊಬೇಕಣ್ಣ? ನೀವೇ ಹೇಳಿ ಅಣ್ಣ, ಸ್ವಲ್ಪ ಯೋಚನೆ ಮಾಡಿ ನನ್ನ ಬಗ್ಗೆ. ನನ್ನ ಕತೆ ಯಾರ ಹತ್ರ ಹೇಳ್ಬೇಕಣ್ಣ? ಎಲ್ಲವೂ ಸರಿ ಇರುವಾಗ ಎಲ್ಲವೂ ಸರಿ ಇತ್ತು. ಇವಾಗೆಲ್ಲ ನಮ್ಮ ಯಜಮಾನರು ಮಾಡಿರೋ ಒಂದೊಂದು ಸಿನಿಮಾಗಳು, ಕಥೆಗಳು ನನ್ನ ಜೀವನದಲ್ಲಿ ನಡೆದಿದೆ. ಅದು ಏನೇನು ಗೊತ್ತಿಲ್ಲ. 16 ವರ್ಷದಲ್ಲಿ ಮದುವೆ ಆಗಿದೆ ನನಗೆ. ತಿರುಪ್ತಿಯಲ್ಲಿ ಮದುವೆ ಆಗಿದ್ದಣ್ಣ. ಅಲ್ಲ, ಈ ಟೀಮ್ ನಲ್ಲಿ, ರಾಜನ್ ನಾಗೇಂದ್ರ ಟೀಮ್ ನಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಿದ್ದು ನಾಗೇಂದ್ರ ಅಂತ ನನಗೆ ಗೊತ್ತಾಗಿರೋದು. ಹೌದಣ್ಣ. ಅಲ್ವಾ? ಹೌದಣ್ಣ. ಎಲ್ಲ ಸೂಪರ್ ಹಿಟ್ ಹಾಡಿನ ಹಿಂದೆ ನಾಗೇಂದ್ರ ಇದ್ರು. ಹಾಡೋದು ಅವರು ಟೈಪಿಸ್ಟ್ ಕೆಲಸ ಮಾಡ್ತಾ ಇದ್ರು ಚಿಕ್ಕಪೇಟೆಯಲ್ಲಿ. ಚಿಕ್ಕಪೇಟೆಯಲ್ಲಿ ಟೈಪಿಸ್ಟ್ ಕೆಲಸ ಮಾಡ್ತಾ ಇದ್ರು. ಫಸ್ಟ್ ವಿಚಾರಾಚಾರ್ಯ ಹತ್ರ ಕರ್ಕೊಳ್ಳೋದ್ರು. ನಮ್ಮ ಯಜಮಾನ್ರು ಒಬ್ರೇ ಹೋಗಿದ್ದು. ಇವರು ಹನುಮಂತಾಚಾರ್ಯ ಅವ್ರು ಗೊತ್ತಲ್ವಣ ನಿಮ್ಗೆ? ಅವ್ರ ಮನೇಲಿ ಇದ್ರಣ್ಣ ನಮ್ಮ ಯಜಮಾನ್ರು.
ಚೆನ್ನೈನಲ್ಲಿದ್ರು. ಚೆನ್ನೈಯಲ್ಲಿ ಅವ್ರ ಮನೇಲಿ ಹೋಗಿ ಅವ್ರ ಪರಿಚಯ ಆಗಿ ಒಂದ್ಸಲ ರೋಡಲ್ಲಿ ಕುತ್ಕೊಂಡಿರುವಾಗ ವಿಠಲಾಚಾರ್ಯ ಅಂತ 7 ಗಂಟೆ ಆಗಿದೆ ನೀರು ಕೊಡಲ್ಲ ಅಂತ ಅಂದಂಗೆ. ಆವಾಗ ಹೋಟೆಲ್ ಹೋಗಿ ನೀರ್ ತಗೊಂಡು ಕುಡಿದು ಒಂದ್ ರೂಮ್ ನಲ್ಲಿ ಅಡಿಗೆ ಮಾಡ್ಕೊಂತಾ ಇದ್ರಂತೆ 2-3 ಜನ ಗಂಡಸ್ ಯಾರು ಫ್ರೆಂಡ್ಶಿಪ್. ಅದು ನೋಡಿ ವಿಠಲಾಚಾರ್ಯ ಅವ್ರು ಕರ್ಕೊಂಡೋಗಿ ಅವ್ರ ಮಕ್ಳು ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಆವಾಗಿಂದ ಅವ್ರ ಮನೇಲೇ ಬೆಳೆದ್ರೆ ನಮ್ಮ ಯಜಮಾನ್ರು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ತಂದೆ ತಾಯಿನೆಲ್ಲ ಕರ್ಸ್ಕೊಂಡು ಚೆನ್ನೈಯಲ್ಲಿ ಮನೆ ಮಾಡಿ ಆವಾಗ ಎಲ್ಲಾರು ಹೋಗಿದ್ದು. ಆವಾಗ ಮದುವೆ ಆಯ್ತು. ಇವರಿಬ್ರು ಜೊತೆ ಸೇರಿದ್ದೆ ಯಾವಾಗ? ಅಣ್ಣ ರಾಜನ್ ಮತ್ತೆ ನಾಗೇಂದ್ರ ಅವರು ಜೊತೆ ಸೇರಿ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಯೋಚನೆ ಮಾಡಿದೆ ಯಾವಾಗ? ಅವಾಗ ವಿಠಲಾಚಾರ್ಯ ಹತ್ರ ಇಬ್ರು ಸೇರ್ಕೊಂಡ್ರಣ್ಣ. ಸ್ವಲ್ಪ ದಿವಸ ಅವ್ರು ಕೆಲಸ ಮಾಡ್ತಾ ಇದ್ರು ಪೇಂಟಿಂಗ್ ಆಫೀಸ್ ಅಲ್ಲಿ ಚಿಕ್ಕಪೇಟೆಯಲ್ಲಿ. ಆಮೇಲೆ ಅವ್ರ ಅಣ್ಣನ್ ಕರ್ಕೊಂಡೋಗಿ ಮುಂದೆ ಬಿಟ್ಟು ಇವ್ರು ಹಿಂದೆ ಇಟ್ಟು ಅವರು ನಮ್ ಜೊತೆಲಿ ಮಾಡ್ಲಿ, ಅವರು ಸಂಪಾದನೆ ಮಾಡಿ ನಾವೆಲ್ಲ ಒಂದ್ ಜೊತೆಲಿ ಇರೋಣ ಅಂತ ಅಣ್ಣ ತಂದಿರೋ ಇಬ್ರು ರಾಜನ್ ನಾಗೇಂದ್ರ ಅಂತ ವಿಠಲಾಚಾರ್ಯ ಅವರು. ನಮ್ಮ ಯಜಮಾನ್ಗೆ 16 ವರ್ಷ ಅಗ್ಗಿ ಪಿಡುಗು ಅಂತ. ಎನ್ ಟಿ ರಾಮರಾವ್, ಅನುಗ್ರಹ ಪೂಜಾ ಮಹಿಮಾ, ಕನಕದುರ್ಗ ಪೂಜಾ ಮಹಿಮಾ, ಅಣ್ಣಾ ಚೆಲ್ಲಲು, ಪೆಳ್ಳಿ ಮೀದ ಪೆಳ್ಳಿ, ಒದ್ದಂತೆ ಪೆಳ್ಳಿ, ಈ ಪಿಕ್ಚರ್ಗಳೆಲ್ಲ ಹಳಬ್ರು. ಮದನ ಕಾಮರಾಜ್ ಕಥಾ ಅದು ಇದೆಲ್ಲ ಹಳೆ ಮಂತ್ರವಾದಿ ಪಿಕ್ಚರ್ಗಳೆಲ್ಲ ವಿಠಲಾಚಾರ್ಯ ಮಾಡ್ತಾ ಇದ್ರು. ಆತರ ಆಗಿ ಅವ್ರು ಸ್ವಲ್ಪ ಮುಂದಕ್ಕೆ ಬಂದು ಆಮೇಲೆ ಅಲ್ಲೇ ಇದ್ದು ದ್ವಾರಕೀಶು, ದೊರೆ ಭಗವಾನ್ ಅವರು, ರಾಜ್ಕುಮಾರ್ ಅವರು. ಆಮೇಲೆ 16 ವರ್ಷದಿಂದ ಮದುವೆ ಮಾಡ್ಕೊಂಡು ಆವಾಗ ಹಿಂದೆ ಬಂದು ಆವಾಗ ಅವರು ಸಿನಿಮಾಗಳು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇದೆಲ್ಲ ನಮ್ಗೆ ಚಿಕ್ಕ ಮಕ್ಕಳು ನಾವೆಲ್ಲ ಅಷ್ಟೊಂದು ನನಗೊಂದು ಜ್ಞಾಪಕ ಇಲ್ಲ. ನನಗೆ 16, ನಮ್ಮ ಯಜಮಾನ 30 ವರ್ಷ ಮದುವೆ ಆಗೋವಾಗ ಅನುಭವಗಳು ಇಲ್ಲ. ಇಬ್ರು ಜೊತೆಲಿ ಸೇರ್ಕೊಂಡು ಸಂಗೀತ ಸೇರ್ಕೊಂಡು ತುಂಬಾ ಕಾಟ ಕೊಡೋರು ನಮ್ಮ ಯಜಮಾನ. ಹಾಗೆಲ್ಲ ಅದು ಬಂದ ದುಡ್ಡನ್ನ ಏನ್ ಮಾಡ್ತಾ ಇದ್ರಿ? ಎಲ್ಲಿ ದುಡ್ಡು ಮಾಡಿದೆಲ್ಲ ನಮಗೆ ಭಾವತಲ್ಲಿ ಇಟ್ಕೊಳ್ಳೋದು. ಒಂಥರ ಸ್ವಾರ್ಥ ಮನುಷ್ಯ ಅವನು ನಮ್ಮ ರಾಜಣ್ಣ. ನಮ್ಮ ಹತ್ರ ತುಂಬಾ ಒಂದು ವರ್ಷಗಟ್ಟಾದ್ರೂ ನಾನು ಇದುವರೆಗೂ ಅವ್ರ ಹತ್ರ ಮಾತಾಡಿದ್ದೀನಣ್ಣ. ಒಂದ್ ಮೈಲ್ ಇದ್ರೆ ನಮ್ಮ ಹತ್ರ ಏನೋ ಒಂಥರ ಕೇವಲವಾಗಿ ನಮ್ಮನ್ನ ನೋಡೋದು, ಅವ್ರಿಗೆ ಅವ್ರ ಹೆಂಡತಿ ಅಂತ ನೋಡೋದು, ಆ ತರ ಒಂಥರ ಮನುಷ್ಯರು ಅವ್ರು. ಆಮೇಲೆ ಈ ಇದು ಒಂದು ಬರ್ತಿತ್ತಲ್ಲ ರಾಯಲ್ಟಿ ಎಲ್ಲ ನನಗೆ 3 ಸಲ ಬಂತು ಯಜಮಾನ್ ಹೋದ್ಮೇಲೆ. ಆಮೇಲೆ ರಾಜಣ್ಣ ಯಾರು ಹೆಂಡತಿ ಮಕ್ಕಳೆಲ್ಲ ಸತ್ತೋಗಿದಾರೆ ಅಂತ ಕಟ್ ಮಾಡ್ಸೋದು. ಇವಾಗ ಅದು ಇಲ್ಲ ನಮ್ಗೆ. ಗೌರ್ಮೆಂಟ್ ಯಾರು ನಮ್ ಕಲಾವಿದ್ರು ನನ್ಗೆ ಹೆಲ್ಪ್ ಇಲ್ಲ. ಯಾಕೆ ಬದುಕ್ಬೇಕು ನಾನು? ಈ ಸಂಗೀತ ನಿರ್ದೇಶಕರಿಗೆ ಇಲ್ಲಿಂದ ರಾಯಲ್ಟಿ ಅಂತ ಒಂದು ಕೊಡ್ತಾರೆ ನಮ್ಮ IPRS. ಹೌದು ಎಲ್ಲರಿಗೂ ಬರುತ್ತೆ. ಅದು ವರ್ಷಕ್ಕೆ ಲಕ್ಷಗಟ್ಟಲೆ ಬರುತ್ತೆ. ನನಗೆ ಬಂದು 20 ವರ್ಷ ಆಯ್ತಣ್ಣ. 3 ಸಲ ಬಂತು ನನಗೆ ಯಜಮಾನ್ ಹೋದ್ಮೇಲೆ. ಎಷ್ಟು ಬಂತು? ನನಗೆ 15,000 ಒಂದ್ಸಲ ಬಂತು, 10,000 ಒಂದ್ಸಲ ಬಂತು. ಎಷ್ಟೋ ಅಷ್ಟೇ 3 ಸಲ ಬಂದು ಮತ್ತೆ ಸ್ಟಾಪ್ ಮಾಡ್ಬಿಟ್ರು ರಾಜಣ್ಣ. ನನ್ನ ಹತ್ರ ಇದೆ ರಾಯಲ್ಟಿ, ಅಲ್ಲಿ ಇದೆ ನಂದು. ಅವ್ರು ಹೆಂಡತಿ ಅಲ್ಲ, ಅವ್ರು ಯಾರೋ ಅವರು ಆ ತರ ಎಲ್ಲ ಹೇಳಿದಾರೆ ನಮ್ಮ ಮೇಲೆ. ಅವ್ರು ಸ್ಟಾಪ್ ಮಾಡಿದ್ದಾರೆ. ಈ ತರ ಆಗಿ ಅಂದ್ರೆ ಬಂದಿದ್ದನ್ನ ಅವರೇ ತಗೊಂಡಿದ್ದಾರೆ. ಬಟ್ ಅವ್ರು ಕೊಟ್ಟಿಲ್ಲ. ಇವ್ರು ಬೇರೆ ಅಲ್ವಾ, ಸಪ್ರೇಟ್. ಅವ್ರು ಸುಖವಾಗಿದ್ರಾ? ಯಾರನ್ನ? ರಾಜನ್ ತಗೊಳ್ತಾ ಇದ್ರಣ್ಣ. ಅವ್ರೆಲ್ಲಾನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರ ಎಲ್ಲ ಮಾಡ್ಕೊಂಡಿದ್ದಾರೆ. ದೊಡ್ಡ ಮನೆ ಇದೆ, ಆಸ್ತಿ ಮಾಡ್ಕೊಂಡಿದ್ದಾರೆ, 3 ಕಾರ್ ಇಟ್ಕೊಂಡಿದ್ದಾರೆ. ನಮ್ದೆಲ್ಲ ಸ್ವಲ್ಪ ಒಡವೆ ವಸ್ತುಗಳೆಲ್ಲ ಇತ್ತಣ್ಣ, ಸಾಮಾನು, ಬೆಳ್ಳಿ ಸಾಮಾನೆಲ್ಲ. ಹೋಗಿ ಕೇಳಿದಕ್ಕೆ ಸೊಸೆ ಬಾಟ್ಲ್ ಹಾಕಿದ್ರು. ಸ್ವಲ್ಪ ಜನಕ್ಕೆ ಹೇಳ್ಬೇಕು, ನನ್ಗೆ ಹೇಳೋದೆಲ್ಲ ಅಭ್ಯಾಸಗಳೆಲ್ಲ. ಯಾಕೆಂದ್ರೆ ಪೇಪರ್ಗಳೆಲ್ಲ ಅದು ಇದು ಬರುತ್ತೆ, ಏನು ಪ್ರಯೋಜನ ಇಲ್ಲ. ಇದೆಲ್ಲ ಒಂಥರ ಕುಟುಂಬ ಇದು. ಯಾರಾದ್ರೂ ನಮ್ಗೆ ನೋಡಿ ಅಯ್ಯೋ ಅಂತಾರೆ ಅನ್ಕೊಂಡೆ, ಯಾರೋ ಇದುವರೆಗೂ ಇಲ್ಲಣ್ಣ. ಯಜಮಾನ್ ಹೋಗಿ 20 ವರ್ಷದಿಂದ ನಾನು ಕಷ್ಟದಲ್ಲೇ ಬದುಕ್ತಾ ಇದ್ದೀನಣ್ಣ. ಯಾರ ಹತ್ರ ಹೇಳೋದಣ್ಣ? ಯಾರಿದ್ದಾರೆ ನನ್ಗೆ? ಅಪ್ಪ ಅಮ್ಮ ಇಲ್ಲ, ಗಂಡ ಇಲ್ಲ, ಭಾವ ಸರಿ ಇಲ್ಲ. ಯಾರ ಹತ್ರ ಹೇಳ್ಬೇಕಣ್ಣ? ಈಗ ಹೇಗೆ ಜೀವನ? ಇವಾಗ ಜೀವನ ನಾನ ಅಣ್ಣನ ಮಗನ ಹತ್ರ ಇದ್ದೀನಿ. ನಮ್ಮ ಮಗ ಸ್ವಲ್ಪ ಯಾವ್ದೋ ಕೆಲ್ಸಕ್ಕೆ ಹೋಗ್ತಾನೆ, ಒಂದ್ ಸ್ವಲ್ಪ ತಗೊಂಡ್ಬರ್ತಾನೆ. ಯಾವ್ದೋ ಒಂದ್ ತಿನ್ಕೊಂಡು ಕಾಲ ಕಳೀತಾ ಇದ್ದೀವಿ. ಆಯ್ಬಾರ್ದು. ಎಷ್ಟು ಮಕ್ಕಳು? ನನ್ಗೊಬ್ನೇ ಮಗ ಅಣ್ಣ. ಅವ ಕೆಲ್ಸಕ್ಕೆ ಹೋಗ್ತಾನ? ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ತಾನೆ. ತುಂಬಾ ಹುಡುಗ ಏನೋ ಮೋಸ ಮಾಡೋದು. ನಮ್ಮ ಅಣ್ಣನ ಮಗ ಅಣ್ಣ. ಅದೆಲ್ಲ ಅಣ್ಣ ನೀವ್ ಒಂದ್ಸಲ ನಮ್ಮ ಮನೆಗ್ ಬನ್ನಿ, ನಾನೆಲ್ಲ ನಿಮ್ಮ ಹತ್ರ ಹೇಳ್ತೀನಿ. ಒಂದ್ಸಲ ಬನ್ನಿ. ಅಣ್ಣನ ಮಗ. ಈಗ ನಾನು ಹೇಳೋದು ಏನಂದ್ರೆ, ಕೆಲವು ಚಾನೆಲ್ ನವರು ನಿಮ್ಮಿಂದ ಮಾತಾಡ್ಲಿಕ್ಕೆ ಫೋನ್ ಮಾಡ್ತಾರೆ. ಬೇಡಣ್ಣ, ಚಾನೆಲ್ ಎಲ್ಲ ಹೇಳೋದ್ ಬೇಡಣ್ಣ. ಅಲ್ಲಲ್ಲ ಬೇಡ ಅಂತಲ್ಲ, ಒಂದು ಪ್ರೀತಿ ವಿಶ್ವಾಸದಿಂದ ಅದೆಲ್ಲ ಅಲ್ಲಿ ಇಟ್ಕೊಮ್ಮ. ನಾನು ಹೇಳ್ತೀನಿ, ಈ KS ಅಶ್ವಥ್ ಗೊತ್ತಾ? KS ಅಶ್ವಥ್ ಹಿರಿಯ ನಟ. ಅವರು ಹೀಗೆ ಹೇಳ್ತಾ ಇದ್ರು ನನ್ನ ಹತ್ರ. ನಾನು ಹೋಗಿ ನೋಡಿದ್ರೆ ತುಂಬಾ ಜನ ದುಡ್ಡು ಕೊಡ್ಲಿಕ್ಕೆ ಬರ್ತಾರೆ ಅಭಿಮಾನಿಗಳು. ಅದು ನನ್ಗೆ ತಗೊಳ್ಲಿಕ್ಕೆ ಮುಲಾಜು
ಒಪ್ತಾ ಇಲ್ಲ ಮನಸ್ಸು ಅಂತ ಇಲ್ಲ ಹೇಳಿದ್ರು. ನನ್ನ ಯಜಮಾನ್ರು ಯಾರ ಹತ್ರ ನಾವು ನಮ್ಮ ಮನೆ ನಾನು ಹೇಳುದನ್ನ ಕೇಳಮ್ಮ. ಆಗ ನಾನು ಹೇಳಿದೆ ಅವರು ಕೊಡ್ತಾ ಇರೋದು ಭಿಕ್ಷೆ ಅಲ್ಲ, ಅವರು ಅವರ ಮನೆ ಹಿರಿಯನಾಗಿ, ನೀವು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದವರು, ನೀವು ಆ ಕುಟುಂಬದ ಹಿರಿಯರಾಗಿ ಅವ್ರು ಹೋಗುವಾಗ ಕೈಯಲ್ಲಿ ದುಡ್ಡಿಟ್ಟು ಹೋಗ್ತಾರೆ, ನೀವು ಬೇಡ ಅಂತ ಹೇಳ್ತೀರಾ ಅಂತ ಹೇಳಿದೆ ಅವ್ರ ಹತ್ರ. ನಾನು ಯಾವ್ದಾದ್ರು ಹಿರಿಯರ ಮನೆಗೆ ಹೋದ್ರೆ ಅವರ ಕೈಯಲ್ಲಿ 500,000 ರೂಪಾಯಿ ಕೊಟ್ಟು ಬರ್ತೀನಪ್ಪ, ಅವರು ಬೇಡ ಅಂತ ಹೇಳ್ತಾರ? ನಿಮ್ಮ ಒಳ್ಳೆತನ ಅಣ್ಣ ಅದು. ಅಲ್ಲ, ಅದು ಹಾಗೆ ಅವರಿಗೆ ಒಂದು ಈ ಕನ್ನಡದ ಅಭಿಮಾನಿಗಳು ಕೊಡೋದು ದುಡ್ಡು, ಅರ್ಥ ಆಯ್ತಾ? ಅದು ಅವ್ರು ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾನು ಹಾಗೆ ಹೇಳಿದ್ಮೇಲೆ ತಗೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ತೀರ್ಕೊಂಡ ಮೇಲೆ ಬ್ಯಾಂಕ್ ಅಕೌಂಟ್ ಅಲ್ಲಿ 22 ಲಕ್ಷ ಇತ್ತು, ಅರ್ಥ ಆಯ್ತಾ? ದುಡ್ಡು ಇಲ್ಲದೆ ಪಜಿಟ್ ಪಡ್ತಾ ಇದ್ದವರು. ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ರೆ ನನ್ನ ಯಜಮಾನ್ರು ಸ್ವಲ್ಪ ತಗೊಳೋದು, ಬಡ್ಡಿ ತಗೊಂಡ್ ಬಂದು ಎಷ್ಟು ಬೇಕೋ ಮಗು ಸ್ವಲ್ಪ ಫೀಸ್ ಕಟ್ಟೋದು, ಅವ್ರು ಸ್ವಲ್ಪ ರೇಷನ್ ಅಕ್ಕಿನ ತಿಂತಾ ಇದೀವಲ್ಲ ನಾವು, ಬೇರೆ ಅಕ್ಕಿ ತಿಂತಾ ತುಂಬಾ ಕಷ್ಟ. ಆದ್ರಿಂದ ನಾನು ಹೇಳೋದು, ಆ ಅಶ್ವಥ್ ಅವರು ನನ್ನ ಹತ್ರ ಪ್ರಾಬ್ಲಮ್ ಹೇಳ್ಕೊಂಡಿದ್ರಿಂದ ಇದೆಲ್ಲ ನನ್ಗೆ ಗೊತ್ತಾಯ್ತು. ಈಗ ನೀವು ಹೇಳ್ಕೊಂಡ್ರೆ ನನಗೆ ಗೊತ್ತಾಯ್ತು ಏನು ಸಮಸ್ಯೆ ಅಂತೇಳಿ. ಅದೇ ರೀತಿ ನಾ ಬರ್ತೀನಿ, ಮನೆಗೆ ಬರ್ತೀನಿ. ಅದೇ ರೀತಿ ಈ TV 9 ಏಷ್ಯನ್ ನೆಟ್ನವರಾಗ್ಲಿ ಸುವರ್ಣದವರಾಗ್ಲಿ ಫೋನ್ ಮಾಡ್ತಾರೆ. ನೀವು ಇದನ್ನ ಹೇಳದ್ ಬೇಡ, ಯಾರು ಈ ರಾಜನ್ ಕಥೆನ ಹೇಳದ್ ಬೇಡ, ನೀವು ಹೇಗಿದ್ದೀರಿ ಈಗ ಜೀವನ, ಅರ್ಥ ಆಯ್ತಾ? ಬೇರೆ ಏನೂ ಇಲ್ಲ ನಮ್ಗೆ ಸಂಪಾದನೆ, ರಾಯಲ್ಟಿ ಇಲ್ಲ, ಎಂಥದ್ದು ಇಲ್ಲ, ನಾವು ಇಷ್ಟು ಕಷ್ಟದಲ್ಲಿ ಇದ್ದೀವಿ ಅಂತೇಳಿ ಹೇಳಿದ್ರೆ ಸಾಕು. ರಾಜನ್ ಕತೆ ಬೇಡ. ಆ ರಾಜನ್ ಕತೆ ಕಟ್ಕೊಂಡು ಅವರು ಏನ್ ಮಾಡ್ಬೇಕಾಗಿಲ್ಲ. ಅವ್ರು ಅದು ಸರಿ, ಅದನ್ನ ಈಗ ಹೇಳಿದ್ರೆ ನಿಮಗೆ ದುಡ್ಡು ಬರಲ್ಲ, ಅದು ಬೇರೆ ರೀತಿ ಟರ್ನ್ ಆಗ್ಬಿಡ್ತದೆ. ಆದ್ರಿಂದ ನಾನು ಹೇಳ್ತಾ ಇರೋದೇನಂದ್ರೆ, ನಿಮ್ಮ ಕಷ್ಟ ಸುಖ ಹೇಳ್ಕೊಂಡ್ಬಿಡಿ ಅವ್ರ ಹತ್ರ, ಆಯ್ತಾ? ಇದು ಜಗತ್ತಿನ ಜನರೆಲ್ಲ ಕೇಳ್ತಾರೆ, ಕರ್ನಾಟಕದ ವ್ಯಕ್ತಿಗಳೆಲ್ಲ ಕೇಳ್ತಾರೆ, ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ತಾರೆ, ಅದೇನು ಯೋಚನೆ ಮಾಡಬೇಡಿ, ನಿಮ್ಮ ಜೀವನ ಮುಖ್ಯ ಈಗ. ಆಮೇಲೆ ಅವ್ರು ಕೊಡ್ತಾ ಇರೋದು ಬೇರೆ ಏನೂ ಅಲ್ಲ, ದಾನ ಧರ್ಮ ಅಲ್ಲ, ಅವರು ಕೊಡ್ತಾ ಇರೋದು ಪ್ರೀತಿಯಿಂದ, ಗೌರವದಿಂದ ಕೊಡ್ತಾ ಇರೋದು, ಅರ್ಥ ಆಯ್ತಾ? ಅದು ನಾಗೇಂದ್ರ ಅವರ ಮೇಲಿನ ಪ್ರೀತಿಯಿಂದ. ಅದನ್ನು ನೀವು ತಗೊಳ್ಳೋದಿರ್ಲಿ, ಏನೂ ತಪ್ಪಿಲ್ಲ. ಆದ್ದರಿಂದ ನೀವು ಏನಂದ್ರೆ, ಅಯ್ಯೋ ಅವರು ಸಂಪಾದನೆ, ಅವರ ಪ್ರೀತಿ ಗೌರವ ಸಂಪಾದಿಸ್ತಾರೆ, ಅದೆಲ್ಲ ಹಾಳಾಗ್ಬಿಡ್ತದಲ್ಲ ಅಂತ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಗೌರವ ಇದೆಲ್ಲ ಸಂಪಾದಿಸಿ ಏನಂದ್ರೆ ದುಡ್ಡು ಮಾಡ್ಲಿಲ್ಲ ಅಷ್ಟೇ ಅಲ್ವಾ? ಈಗ ದುಡ್ಡು ಬರ್ತಾ ಇದೆ, ಅದನ್ನ ತಗೊಳ್ಳಿ, ತಗೊಳ್ಳೋಂಗೆ ವ್ಯವಸ್ಥೆ ಮಾಡಿ. ನಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಯೂಟ್ಯೂಬ್ನವರು ಮಾತಾಡ್ತಾರೆ, ಇವರೆಲ್ಲ ಬರ್ತಾರೆ ನಿಮ್ಮ ಹತ್ರ. ಬಂದಾಗ ಈಗಿನ ಪೊಸಿಷನ್ ಹೇಳಿ ವಿಷಯ, ಅದು ಹೊರತು ಬೇರೆ ಏನು ಹೇಳಲಿಕ್ಕೆ ಹೋಗ್ಬೇಡಿ. ರಾಜನ್ ಕತೆ ಬೇಡ, ರಾಜನ್ ಇದ್ರಲ್ಲ ಅವ್ರು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ಬಿಡಿ ಅಷ್ಟೇ. ಈಗ ನನ್ನ ಹತ್ರ ಹೇಳಿದಷ್ಟು ದೀರ್ಘವಾಗಿ ಹೇಳೋದು ಬೇಡ ಅವರಿಗೆ, ಅದು ಬೇರೆ ಏನೋ ಆಗ್ಬಿಡ್ತದೆ, ಆಯ್ತಾ? ಇಷ್ಟು ವಿಷಯ. ನಾನು ಇನ್ನೊಂದ್ಸಲ ಬರ್ತೀನಿ, ಮನೆಗೆ ಬರ್ತೀನಿ. ಬರೋಕ್ ಮುಂಚೆ ಒಂದ್ಸಲ ಫೋನ್ ಮಾಡಿ, ಫೋನ್ ಮಾಡಿಯೇ ಬರ್ತೀನಪ್ಪ. ಇಲ್ಲದ್ರೆ ನನಗೆ ಎಲ್ಲಿ ಗೊತ್ತು ಮನೆಯಲ್ಲಿ ಅಂತ. ತುಂಬಾ ಸಂತೋಷ ಆಯ್ತಾ? ಚೆನ್ನಾಗಿ ಆರಾಮಾಗಿರಿ. ನಿಮ್ಗೆ ನಮ್ಗೆ ಸಣ್ಣ ಒಬ್ರು ಇದಾರೆ ಅಂತ ಜೀವನ ನೊಂದಿದವ್ರಿಗೆ ಏನೋ ಒಂಥರ ಸಂತೋಷ ಆಯ್ತು. ಹೌದು, ನಾನು BK ಸುಮಿತ್ರಾ ಅವರು ಮಾತಾಡ್ಕೊಂಡಿದ್ವಿ. ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವರು ಮಾತಾಡ್ತಾರೆ. ಯಾವ್ದು TV ಅವರು ಮಾತಾಡಿದಾಗ ಅವರು ಕೂಡ ನಿಮ್ ಬಗ್ಗೆ ಮಾತಾಡ್ತಾರೆ, ಆಯ್ತಾ? ಎಲ್ಲ ಸೇರ್ಕೊಂಡು ಏನೋ ಮಾಡೋಣ. ಸರಿ ಅಷ್ಟು ವಿಷಯ. ಇಡ್ಲಾ? ಮಾತಾಡೋದನ್ನ ಮಾತ್ರ ಮರಿಬೇಡಿ, ನಿಮ್ಮ ದುಃಖನ ಹೇಳ್ಕೊಳ್ಳಿ, ಇಷ್ಟು ವರ್ಷ ಕಟ್ಟಿಟ್ಟ ದುಃಖನ ಹೇಳ್ಕೊಳ್ಳಿ, ಆಯ್ತಾ? ರೈಟ್ ಅಮ್ಮ. ಕೇಳಿದ್ರಲ್ಲ, ಇದು ಕತೆ. ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇಂಥ ಘಟನೆಗಳು ನನಗೇ ಯಾಕೆ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಸಿಗುತ್ತೆ, ಹುಡ್ಕೊಂಡು ಹೋಗೋದಲ್ಲ, ತಾನಾಗಿ ಬರುತ್ತೆ. ನಾನು ನೋಡಿದ್ದು ಬೆಂಗಳೂರಿನ ಬೀದಿ ಯಾವ ರೀತಿ ಇದೆ, ಆ ಕಾಲದಲ್ಲಿ ಹೇಗಿತ್ತು. ರಾಜ್ಕುಮಾರ್ ಅವ್ರನ್ನ ಕಾಡಿಗೆ ಕರ್ಕೊಂಡೋದ ವೀರಪ್ಪನ ಸಂದರ್ಭದಲ್ಲಿ ಬೆಂಗಳೂರು ಬಂದಾದಾಗ ಹೇಗಿರ್ತದೆ ಅಂತ ಚೆಕ್ ಮಾಡಲಿಕ್ಕೆ ಸುಮ್ಮನೆ ಒಂದು ದೃಶ್ಯ ಕಲ್ಪಿಸ್ಕೊಂಡು ಹೋದ್ದು. ಬಟ್ ಸಿಕ್ಕಿದ ಸ್ಟೋರಿನೇ ಬೇರೆ. ಈಗ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗಿದೆ, ಒಂದು ಬದುಕು ರಾಜನ್ ನಾಗೇಂದ್ರ ಬ್ರದರ್ಸಲ್ಲಿ ನಾಗೇಂದ್ರ ಅವರ ಬದುಕು ಯಾಕೆ ದುರಂತಕ್ಕೀಡಾಯಿತು, ದುರಂತಕ್ಕೀಡಾಗಲ ಕಾರಣ ಏನು, ಮತ್ತು ರಾಜನ್ ಅವರು ಪಾಲು ಅದರಲ್ಲಿ ಎಷ್ಟು ಇದೆ ಅಂತೇಳಿ ಅವರ ಮಿಸಸ್ ಜಯಲಕ್ಷ್ಮಿ ಅವರು ಹೇಳಿದ್ದನ್ನು ಕೇಳಿದ್ದೀರಿ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲಿಗೆ ಈ ವಾರದ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಅಂಕಣ ಮುಗಿಸ್ತೇನೆ. ಮುಂದಿನ ವಾರ
ಅಥವಾ ಇನ್ನು 2 ವಾರ ಕಳೆದು ಇನ್ನೊಂದು ವ್ಯಾಪ್ತಿ ಪ್ರದೇಶದವರೆಗೆ ಅಂಕಣ ಹಿಡ್ಕೊಂಡು ಬರ್ತೀನಿ. ಅದು ದುಃಖಾಂತವಾಗಿರ್ಬೋದು ಅಥವಾ ಸುಖಾಂತ ಆಗಿರ್ಬೋದು, ನಿಮ್ಮ ಮುಂದೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.